ಎಲ್ಲರಿಗೂ ನಮಸ್ಕಾರ. ಅಡುಗೆ ಟೈಮ್ಗೆ ಸ್ವಾಗತ. ಇವತ್ತು ಸುಂದೆಕಾಯಿ ಅಥವಾ ಚೂರೆಕಾಯಿ ತೊಕ್ಕು ಮಾಡೋಣ. ಸುಂದೆಕಾಯಿ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಗ್ಯಾಸ್ಟ್ರಿಕ್ಕು ಅಜೀರ್ಣ ಸಮಸ್ಯೆ ಎಲ್ಲ ಕಡಿಮೆ ಮಾಡುತ್ತೆ. ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ರಕ್ತದ ಕೆಂಪು ಕಣನ ಹೆಚ್ಚಿಸುತ್ತೆ. ಮಧುಮೇಹ ಇರೋರಿಗೆ ರಕ್ತದಲ್ಲಿನ ಶುಗರನ್ನು ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತದೆ. ಈಗ ಹೇಗೆ ಮಾಡೋದೆಂದು ತಿಳಿಯೋಣ ಬನ್ನಿ ಗೆಳೆಯರೇ. ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 2-3 ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನು ತುಪ್ಪ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಒಣಮೆಣಸಿನ್ಕಾಯಿ, ನಿಮಗೆ ಬೇಕಂದರೆ ಹಸಿಮೆಣಸಿನ್ಕಾಯನ್ನು ಉಪಯೋಗಿಸಿ. 1 ಮೀಡಿಯಮ್ ಸೈಜ್ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಹಾಕಿ 1 ಟೊಮೊಟೊ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 5 ಟೇಬಲ್ ಸ್ಪೂನ್ ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಚೆನ್ನಾಗಿ ತೊಳೆದಿಟ್ಟಿಟ್ಕೊಂಡಿರುವ ಸುಂದೆಕಾಯಿಯನ್ನು 1 ಕಪ್ಪು ಸುಂದೆಕಾಯಿ ತೊಗೊಂಡಿದ್ದೇವೆ ನಾವು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಇಂಗು ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ 1 ಕಪ್ಪು ಸುಂದೆಕಾಯಿಗೆ 5 ಕಪ್ಪು ನೀರು ತಗೋಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಿಕ್ಸ್ ಆದ ಮೇಲೆ ಸ್ವಲ್ಪನೇ ಬೆಳ್ಳುಳ್ಳಿ ಹಾಕಿ ಮೀಡಿಯಮ್ ಫ್ಲೇಮಿನಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಕುಕ್ಕರಿನ ಮುಚ್ಚಳ ಮುಚ್ಚಿ 3 ವಿಷಲ್ ಬರುವವರೆಗೂ ಕೂಗಿಸಿ. 3 ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಟ್ಟುಬಿಡಿ. ಕುಕ್ಕರ್ ತಣ್ಣಗಾದ ಮೇಲೆ ಮುಚ್ಚಳ ತೆಗೆದು ಕುಕ್ಕರಿನಲ್ಲಿರುವ ಪದಾರ್ಥವನ್ನು ಚೆನ್ನಾಗಿ ಮಸೆದುಕೊಳ್ಳಿ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿಕೊಳ್ಳಿ. ದೋಸೆ, ಚಪಾತಿ, ಇಡ್ಲಿಗೆಲ್ಲ ಆದರೆ ಸ್ವಲ್ಪ ಗೊಜ್ಜು ಥರ ಮಾಡಿಕೊಳ್ಳಿ, ತೊಕ್ಕು ಥರ ಮಾಡಿಕೊಳ್ಳಿ. ಇಲ್ಲ ಅನ್ನದ ಜೊತೆ ಆದರೆ ಸ್ವಲ್ಪ ನೀರಾಗಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ಮಸೆದ ಸೌತೆಕಾಯಿ ತೊಕ್ಕು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.